ವೇದಿಕೆಯ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ಜ್ಯೋತಿರೆಡ್ಡಿ ಮೇಡಮ್ ಅವರೇ, ಹಾಗೆಯೇ ನಮ್ಮ ತಾಲೂಕಿನ ಖ್ಯಾತ ವೈದ್ಯರು ಹಾಗೂ ಮಾನಸ ಸಂಸ್ಥೆಯ ಮುಖ್ಯಸ್ಥರಾದಂಥ ಶಶಿಧರ್ ಅವರೇ, ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಜನಾರ್ದನ್ ಅವರೇ, ಪ್ರೇಮಲತಾ ಬಸವರಾಜ್ ಅವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ದೂರದಿಂದ ಬಂದಿರತಕ್ಕಂಥ ವಿನಯ್ ಕುಮಾರ್ ಅವರೇ, ಹಾಗೆ ತಾಲೂಕಿನ ದಂಡಾಧಿಕಾರಿಗಳಾದಂಥ ಮಹೇಶ್ ಪತ್ರಿ ಅವರೇ, ಪೌರಾಯುಕ್ತರಾದಂಥ ಗೀತಾ ಅವರೇ, ಅಧ್ಯಕ್ಷರಾದಂಥ ನಗರಸಭೆ ಅಧ್ಯಕ್ಷರಾದಂಥ ಲಕ್ಷ್ಮೀನಾರಾಯಣ ಅವರೇ, ಉಪಾಧ್ಯಕ್ಷರಾದಂಥ ಫರೀದ್ ಅವರೇ, ಹಾಗೆಯೇ ಇನ್ನು ಬಹಳಷ್ಟು ಜನ ಹೇಳ್ತಾ ಇದ್ರೆ ಆಗುತ್ತೆ. ಎಲ್ಲ ಮುಖ್ಯವಾಗಿ ಎಲ್ಲ ಗಣ್ಯರು ಅಂತ ಹೇಳ್ತೀನಿ, ಯಾಕೆಂದ್ರೆ ಬಹಳಷ್ಟು ಟೈಮ್ ಆಗಿದೆ. ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳೇ, ಕಲಾ ಪ್ರತಿಭೆಗಳೇ, ಪತ್ರಿಕಾ ಮಿತ್ರರೇ, ಎಲ್ಲ ಮುಖಂಡರುಗಳೇ, ಯಾಕೆಂದ್ರೆ ಈಗಾಗಲೇ ಟೈಮ್ ಆಗಿದೆ. ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಮಕ್ಕಳಾಗಿ ಎಲ್ಲ ಬಂದರೆ ಅವೆಲ್ಲ ನಿದ್ದೆ ಮಾಡಕ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಅದಕ್ಕೋಸ್ಕರ ಬೇಸರ ಆಗಬಾರ್ದು ಅಂತ ನಾನು ಕೂಡ ಬೇಗ ಒಂದೆರಡು ನಿಮಿಷದಲ್ಲಿ ಎಲ್ಲ ಮುಗಿಸ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ಇವತ್ತ ಮಾಧ್ಯಮ ಸ್ವಾರಸ್ಯ ತಂಡದ ಮುಖ್ಯಸ್ಥರಾದಂಥ ನಮ್ಮ ತ್ಯಾಗರಾಜ್ ಅರಸ್ ಮತ್ತು ಅವರ ತಂಡದವರು ಇವತ್ತು 69ನೇ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನನಗೆ ಅವರು ಇಷ್ಟು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಅಂತ ಅನ್ಕೊಂಡು ಇವತ್ತು ನೋಡಿದ್ರೆ ಆಗ್ಲಿಂದ ಬಂದು ಸುಮಾರು 1 ಗಂಟೆಗಿಂತ ಹೆಚ್ಚು 1.5 ಗಂಟೆಯಿಂದ ನಾವು ಕೂತಿದ್ದೀವಿ. 6 ಗಂಟೆ 6 ಕಾಲಿಂದ ಮಕ್ಕಳ ಜೊತೆ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಸುವುದರ ಮೂಲಕ ಕನ್ನಡದ ವಾತಾವರಣವನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಮಕ್ಕಳ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಭಾವಗೀತೆಗಳಿರ್ಬೋದು, ಇವೆಲ್ಲವನ್ನು ಅತ್ಯಂತ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇದ್ದಾರೆ ಮಕ್ಕಳು ಕೂಡ. ಅದಕ್ಕೂ ಕೂಡ ಶಿಕ್ಷಕರು ಕೂಡ ಬಹಳ ತರಬೇತಿ ಕೊಟ್ಟು ಬಹಳ ಅಚ್ಚುಕಟ್ಟಾಗಿ ಒಂದು ವಾತಾವರಣ, ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಅದೇ ರೀತಿ ನಾಟಕಗಳ ರೂಪಕವನ್ನು ಕೂಡ ನಮ್ಮ ಇನ್ನೊಂದು ಸ್ಟೆಲ್ಲಾ ಕಾರ್ಮೆಂಟ್ ಇರ್ಬೇಕಲ್ಲ, ಸ್ಟೆಲ್ಲಾ ಕಾರ್ಮೆಂಟ್ ಅವರು ಕೂಡ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಇದನ್ನೆಲ್ಲ ನೋಡಿದ್ರೆ ಕನ್ನಡದ ಬಗ್ಗೆ ನಿಜವಾದಂತ ಕಾಳಜಿ, ಒಂದು ಅಭಿಮಾನ, ಒಂದು ಶಿಸ್ತು ಬದ್ಧತೆ ಇರೋರು ಮಾತ್ರ ಇಂಥ ಒಂದು ಶಿಸ್ತುಬದ್ಧವಾಗಿ ಮಾಡಕ್ ಸಾಧ್ಯ. ಆ ಒಂದು ಶಿಸ್ತು ಬದ್ಧತೆ, ಒಂದು ಕನ್ನಡ ಪ್ರೇಮ ನಮ್ಮ ತ್ಯಾಗರಾಜರಲ್ಲಿದೆ. ಅದೇ ತರ ಅವರು ಕೂಡ ಕರ್ಸ್ಬೇಕಾದ್ರೆ ಈ ಕಾರ್ಯಕ್ರಮ ಕರ್ಸ್ಬೇಕಾದ್ರೆ ಸೆಲೆಕ್ಟ್ ಮಾಡಿ ಕರ್ಸಿರ್ತಾರೆ. ಯಾರು ನಿಜವಾದ ಕನ್ನಡ ಅಭಿಮಾನ ಇದೆ, ಯಾರು ಅದರಲ್ಲಿ ರಿಯಲಿ ಇಂಟ್ರೆಸ್ಟ್ ಇಂದ ಮನಸ್ಫೂರ್ತಿಯಾಗಿ ಭಾಗವಹಿಸ್ತಾರೆ ಅಂತನೇ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕಾಣ್ತದೆ. ನಮ್ಮ ಪ್ರೇಮಲತಾ ಬಸವರಾಜ್ ಇರ್ಬೋದು, ಹಾಗೆಯೇ ನಮ್ಮ ವಿನಯ್ ಕುಮಾರ್ ಅವರು ಇನ್ಸೈಟ್ IAS ಅಕಾಡೆಮಿ ಮತ್ತು ಅದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಅವರು ಸ್ವಾಭಿಮಾನ ಬಳಗ ಅಂತ ಇಟ್ಕೊಂಡು ಅವರು ಬಹಳಷ್ಟು ಶ್ರಮ ಬಿದ್ದು ನಮ್ಮ ಕನ್ನಡದ ಮಕ್ಕಳು ಒಳ್ಳೊಳ್ಳೆ ಉದ್ಯೋಗವನ್ನ ಪಡಿಬೇಕು, ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅವರು ಮುಂದೆ ಬರಬೇಕು ಅಂತ ಕಾಳಜಿ ಇಟ್ಕೊಂಡರು. ಅವ್ರ ಕಾಳಜಿನೂ ಕೂಡ ನನಗೆ ಅವರು ಮಾತಾಡಿದ ಎಲ್ಲ ಮಾತುಗಳು ತುಂಬಾ ಅರ್ಥಗರ್ಭಿತವಾಗಿತ್ತು. ನಮ್ಮ ಕನ್ನಡ ಶಾಲೆಗಳು ಉಳಿಬೇಕಾಯ್ತದೆ, ಬೆಳೆಸಬೇಕಾಯ್ತದೆ. ಕನ್ನಡ ಶಾಲೆಗಳು ಯಾವತ್ತೂ ಮುಚ್ಚಬಾರದು. ಕನ್ನಡ ಶಾಲೆಗಳಿದ್ರೆ ಕನ್ನಡ ಒಂದು ಉಳ್ಕೊಳ್ಳೋಕೆ ಸಾಧ್ಯ, ಇಂಪ್ರೂವ್ ಸಾಧ್ಯ. ಕನ್ನಡ ಶಾಲೆಗಳನ್ನು ಉಳಿಸಿ ಅದೊಂದು ಉದ್ಯೋಗವನ್ನ ನಮ್ಮ ಪಡಿಬೇಕಾದ್ರೆ ಅವರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು, ಶ್ರಮ ಬಿಡಬೇಕು, ಒಳ್ಳೊಳ್ಳೆ ಉದ್ಯೋಗವನ್ನು ಪಡೆದು ವಿದೇಶದಲ್ಲಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಪ್ರೈವೇಟ್ ಕಂಪನಿಗಳಿರ್ಬೋದು, ಅಲ್ಲಿ ಪಡೆದಂತ ಜ್ಞಾನ IAS IPS ಅವ್ರು ಆಗಲಿಲ್ಲ ಪರವಾಗಿಲ್ಲ, ಅಲ್ಲಿ ಪಡೆದಂತ ಜ್ಞಾನ ಬೇರೆಯಕ್ಕೆ ಉಪಯೋಗ ಆಗುತ್ತೆ, ಯಾವುದು ವೇಸ್ಟ್ ಆಗಲ್ಲ. ನಾವು ಏನು ಶ್ರಮ ಹಾಕಿರ್ತೀವಿ ಆ ಶ್ರಮ ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಏಳಿಗೆಗೆ ಅದು ಗುಣಾಯದೆ ಆಗುತ್ತೆ ಅನ್ನೋ ಒಂದು ಮಾತು ಹೇಳಿದರು. ಅದೇ ರೀತಿ ಉದ್ಯೋಗಗಳು ಕೂಡ
ಕರ್ನಾಟಕದ ಕನ್ನಡಿಗರು ಉದ್ಯೋಗ ಸ್ಥಾಪನೆ ಮಾಡಿದಾಗ ಮಾತ್ರ ಕನ್ನಡಿಗರಿಗೆ ಕೆಲಸ ಕೊಡಕ್ಕೆ ಸಾಧ್ಯ ಹೊರತು ಬೇರೆಯವರಾದ್ರೆ ಮಹಾರಾಷ್ಟ್ರ ರಾಜಸ್ಥಾನ ಬಂದು ಇಂಡಸ್ಟ್ರಿ ಕಟ್ಟಿದ್ರೆ ಅಲ್ಲಿ ಜನ ಕರ್ಕೊಂಡ್ಬಂದು ಕೆಲಸ ಕೊಡ್ತಾರೆ, ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗುದಿಲ್ಲ ಅನ್ನೋ ಒಂದು ಅರ್ಥಗರ್ಭಿತವಾದಂತಹ ತುಂಬಾ ಕನ್ನಡದ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದ ವ್ಯಕ್ತಿ, ಅಂತ ವ್ಯಕ್ತಿನ ಕರೆಸಿದ್ದು ಕೂಡ ಇಲ್ಲಿ ನಾವು ಮಾತಾಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಕೂಡ ಅವ್ರ ಮಾತು ನಾವೆಲ್ಲ ಕೇಳಿದ್ವಿ. ತುಂಬಾ ಸಂತೋಷ ಆಯ್ತು ಅವ್ರ ಮಾತುಗಳನ್ನು ಕೇಳಿದ್ವಿ. ಅದೇ ಅಂದು ಏನ್ ಭಾವನೆ ಅಂತಂದ್ರೆ, ಇಲ್ಲಿ ಕರ್ನಾಟಕದ ಗಡಿ ಪ್ರದೇಶದಲ್ಲೂ ಕೂಡ ನಾವು ಕೂಡ ವಿನಯ್ ಕುಮಾರ್ ಅಚ್ಚ ಕನ್ನಡ ಪ್ರದೇಶದಲ್ಲಿ ಹುಟ್ಟಿ ಬಂದರು. ಅವರು ದಾವಣಗೆರೆ ನನ್ನ ಅಚ್ಚ ಕನ್ನಡ ಪ್ರದೇಶ, ಅವರು ಬರೀ ಕನ್ನಡ ಬಿಟ್ಟರೆ ಬೇರೆ ಮಾತೇ ಬರೋಲ್ಲ, ಅವರಿಗೆ ಭಾಷೆನೇ ಬರೋಲ್ಲ. ಇಲ್ಲಿ ಗಡಿನಾಡು ಪ್ರದೇಶ ಆದ್ರೂ ಕೂಡ ನನಗೊಂದು ಸಂತೋಷ ಏನಪ್ಪಾ ಅಂದ್ರೆ, ನಾನು ಶಾಸಕನಾಗಿದ್ದು ಒಂದು 5 ವರ್ಷಗಳಿಂದ 6 ವರ್ಷಗಳಿಂದ ಇಲ್ಲಿ ಗೌರಿಬಿದೂರು ನೋಡಿದ್ದೀನಿ. ನನಗೆ ಮೊದಲು ಇದ್ದ ಭಾವನೆನೇ ಬೇರೆ. ಗೌರಿಬಿದೂರು ಎಲ್ಲ ತೆಲುಗು ಮಾತಾಡ್ತಾರೆ, ಕನ್ನಡದ ಬಗ್ಗೆ ಅವ್ರಿಗೆ ಅಷ್ಟ ಇಂಟ್ರೆಸ್ಟ್ ಇರಲ್ಲ, ಎಲ್ಲ ತೆಲುಗುನಾಯ ಏನೋ ಒಂದು ಭಾವನೆ ಇತ್ತು. ಇಲ್ಲಿ ಬಂದು ನೋಡಿದಾಗ ನನಗೆ ಗೊತ್ತಾಯ್ತದೆ ವಿನಯ್ ಕುಮಾರ್ ಅವರೇ, ನಮ್ಮ ಅಚ್ಚ ಕನ್ನಡದ ಪ್ರದೇಶಗಳಲ್ಲಿ ಏನು ಕನ್ನಡದ ಬಗ್ಗೆ ನಾವು ಅಭಿಮಾನ ಇಟ್ಕೊಂಡಿದ್ರೆ ಅದಕ್ಕೊಂದು ಚೂರು ಕಡಿಮೆ ಇಲ್ಲ, ಅದಕ್ಕಿಂತ ಹೆಚ್ಚು ತೆಲುಗು ಮನೆ ಭಾಷೆ ಮಾತಾಡಿದ್ರು ಕೂಡ ಕನ್ನಡದ ಬಗ್ಗೆ ಒಂದು ಅಸಡ್ಡೆಯ ಮಾತು ಕೂಡ ಯಾರು ಬಾಯಲ್ಲಿ ಇವತ್ತು ನಾನು ಕೇಳಿಲ್ಲ. ಅಷ್ಟು ಪ್ರೀತಿಪೂರ್ವಕವಾಗಿ ಮನೇಲಿ ಕನ್ನಡ ತೆಲುಗು ಮಾತಾಡೋದು, ಹೊರಗಡೆ ಬಂದ್ರೆ ಕನ್ನಡ ರಾಜ್ಯದ ಭಾಷೆ ವಿಚಾರ ಬಂದ್ರೆ ಯಾವ ಅಚ್ಚ ಕನ್ನಡದ ಪ್ರದೇಶದ ಕನ್ನಡಿಗರಿಗೂ ಕೂಡ ಇಲ್ಲಿ ಗಡಿ ಪ್ರದೇಶದ ತೆಲುಗು ಮಾತಾಡುವಂತ ಕನ್ನಡಿಗರು ಯಾವುದೂ ಕಡಿಮೆ ಇಲ್ಲ ಅಂತ ನನ್ನ ಭಾವನೆ. ನಾನು ಪ್ರಾಕ್ಟಿಕಲ್ ಆಗಿ ನಮ್ಮ ಗ್ರಾಮಗಳ ಸುತ್ತ ನೋಡಿದ್ದೀನಿ. ಅದರಿಂದ ಇಷ್ಟು ಕನ್ನಡ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಇಲ್ಲಿ ಜನತೆಗೆ ಸಾಷ್ಟಾಂಗವಂತ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಮತ್ತೆ ಎಲ್ಲರಿಗೂ ಸೇರಿ. ಅದೇ ರೀತಿ ಕನ್ನಡ ಭಾಷೆ ಕಡಿಮೆ ಅಲ್ಲ, 2000 ವರ್ಷಗಳ ಇತಿಹಾಸ ಇದೆ. ಇವತ್ತು ಭಾರತದಲ್ಲಿ ಒಂದು 14-15 ಅಧಿಕೃತ ಭಾಷೆಗಳಿರ್ಬೋದು, ಆಡು ಭಾಷೆಗಳಾದ್ರೆ ಒಂದು 70-80 ಇರ್ಬೋದು, ಆದ್ರೆ ಅಧಿಕೃತವಾದ ಭಾಷೆಗಳು ಒಂದು 15 ಇರ್ಬೋದು. ಅದರಲ್ಲಿ ನಮ್ಮ ಕನ್ನಡ ಭಾಷೆ ಪ್ರಾಚೀನ ಏನ್ ಭಾಷೆಗಳಿದೆ ಇಂಡಿಯಾದಲ್ಲಿ, ಅದರಲ್ಲಿ ಸಂಸ್ಕೃತ ಒಂದು, ತಮಿಳು ಒಂದು, ಕನ್ನಡ ಒಂದು, 3 ಭಾಷೆಗಳು ಪ್ರಾಚೀನ ಭಾಷೆಗಳು. ಆದ್ರೆ ಹಿಂದಿ ಕೂಡ ಇತ್ತೀಚೆಗೆ ಬಂದಿರೋಂಥದ್ದು. ನಮ್ಮ ಕನ್ನಡಕ್ಕೆ ಇರುವಂತ 2000 ವರ್ಷಗಳ ಇತಿಹಾಸ ಹಿಂದಿಗೆ ಇಲ್ಲವೇ ಇಲ್ಲ. ಅವೆಲ್ಲ 600-700 ವರ್ಷದಿಂದ ಬಂದಿರೋದು. ನಮ್ದು ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಇಂಥ ಭಾಷೆಯನ್ನ ಪಡೆದಾಗ ಅಂತ ನಾವು ಧನ್ಯರು ಅಂತ ಹೇಳ್ತಾ, ನಮ್ಮ ಏನು ಒಂದು ತ್ಯಾಗರಾಜ್ ಅವರು ಇವತ್ತು ಮಕ್ಕಳ ಕೈಲಿ ಒಳ್ಳೆಯ ಕಾರ್ಯಕ್ರಮಗಳು ನಡೆಸಿಕೊಟ್ಟಿದ್ದಾರೆ. ನಮಗೆ ಕನ್ನಡ ರಾಜ್ಯೋತ್ಸವ ಮಾಡೋದಲ್ಲ, ಮಕ್ಕಳುಗಳು ಕೂಡ ಓದೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಓದೋದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಕನ್ನಡ ವಾತಾವರಣ ಬೆಳೆಸುವಂತ ಒಂದು ಒಂದು ಕೆಲಸಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಬರೀ ಓದಿದ ಮಾತ್ರ ಇರ್ತಲ್ಲ, ಮಕ್ಕಳು ಬೆಳವಣಿಗೆ ಆಗ್ಬೇಕಾದ್ರೆ ನೃತ್ಯ, ಸಂಗೀತ ಇದೆಲ್ಲ ಕೂಡ ಅವಾಗ ಮಕ್ಕಳಿಗೆ ಇರಬೇಕಾಗುತ್ತೆ. ಬರೀ ಓದೋದು ಒಂದೇ ಮುಖ್ಯ ಅಲ್ಲ. ಅಂತ ಒಂದು ಸಂಸ್ಕಾರವನ್ನ ನಮ್ಮ ಎಲ್ಲ ನಾಗರಿಕರು, ನಮ್ಮ ಗೌರಿಬಿದೂರಿನ ಅನೇಕ ಶಾಲೆಗಳು, ಸಂಗೀತ ಶಾಲೆಗಳು ಇರ್ಬೋದು, ನೃತ್ಯ ಭಾವಗೀತೆಗಳ ಶಾಲೆಗಳು ಬಹಳಷ್ಟು ಇವೆ ಅಂತ ಗೊತ್ತಾಯ್ತು ಇವತ್ತ ನೋಡಿ. ಅವರೆಲ್ಲ ಮಕ್ಕಳು ತಾಯಂದಿರು ಕೂಡ ಅಲ್ಲಿಗೆ ಮಕ್ಕಳನ್ನು ಕಳಿಸಿ ಓದೋದ್ರ ಜೊತೆಗೆ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ ಇದೆ. ಎಲ್ಲ ಸಂತೋಷ. ಇದೇ ರೀತಿ ನಮ್ಮ ತ್ಯಾಗರಾಜ್ ಏನು ಇವತ್ತು ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಇಟ್ಕೊಂಡು ಕಾರ್ಯಕ್ರಮ ನಡೆಸ್ತಾರೆ, ಖಂಡಿತ ಸಂತೋಷ. ಅವರು ಕೂಡ ಬಹಳಷ್ಟು ಮನಸ್ಪೂರ್ವಕವಾಗಿ ಹೃದಯದಿಂದ ಕನ್ನಡದ ವಾತಾವರಣ ಬೆಳೆಸಬೇಕು ಅನ್ನೋ ಒಂದು ಆಸೆಯಿಂದ ಇಂಥ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ನನಗೆ ಮಂದಟ್ಟಾಗಿದೆ. ರಿಯಲಿ ಅವರು ನಿಜಕ್ಕೂ ಕೂಡ ಅತ್ಯಂತ ಕನ್ನಡದ ಬಗ್ಗೆ ಅಭಿಮಾನ ಇರುವಂತಹ ವ್ಯಕ್ತಿಯಿಂದ ಅವ್ರ ಮುಂದೆ ಕೂಡ ಯಾವುದೇ ಒಂದು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಿದ್ರು ಕೂಡ ಅವ್ರಿಗೆ ನಾನು ಕೈ ಜೋಡಿಸ್ತೀನಿ ಮುಂದಿನ ಯಾವತ್ತೇ ದಿನಗಳಲ್ಲಿ ಅಂತ ಹೇಳ್ತಾ, ಇದೇ ರೀತಿ ಕನ್ನಡದ ಬಗ್ಗೆ ಅಭಿಮಾನ, ವಿಶ್ವಾಸ ನಮ್ಮ ಗೌರಿಬಿದೂರಿನ ಜನತೆಗೆ ಯಾವತ್ತೂ ಕೂಡ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.